ಹಾಲೆಲುಯ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಇದು 2ನೇ ತಿಮೋಥಿ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಚನದಿಂದ ಒಂದು 2 ವಚನವನ್ನ ತೆಗೆದುಕೊಳ್ಳೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲ ಬರುವುದೆಂದು ತಿಳಿದುಕೋ. ಹಾಲೆಲುಯ. ಈ ಪತ್ರಿಕೆಯಲ್ಲಿ ಕಡೇ ದಿವಸದಲ್ಲಿ ಕಠಿಣ ಕಾಲ ಬರುವುದು. ಹಾಲೆಲುಯ. ನಾವು ಚಿಕ್ಕ ಪ್ರಾಯದಿಂದ ಬಂದಂತ ಕಾಲಗಳೇ ಬೇರೆ. ಈಗಿನ ಕಾಲಘಟ್ಟದಲ್ಲಿ ನೋಡಿದ್ರೆ ಎಷ್ಟೋ ಜನ, ಈ ಲೋಕದ ಜನ ಹೇಳ್ತಾರೆ, ಹಳೇ ದಿನಗಳೇ ಚೆಂದಾಗಿತ್ತು. ಹಾಲೆಲುಯ. ಯಾವ ಜಾಸ್ತಿ ರೋಗ ಇರ್ತಿರ್ಲಿಲ್ಲ, ಯಾವ ಕಷ್ಟ ಕಾಲಗಳು ಜಾಸ್ತಿ ಇರ್ತಿರ್ಲಿಲ್ಲ. ಈಗ ಎಷ್ಟು ದುಡಿಮೆ ಮಾಡಿದರೂ ಕಡಿಮೆನೆ. ಈಗ ರಾತ್ರಿ ಹಗಲು ಎರಡೂ ಒಂದೇ ಆಗಿದೆ. ಕಠಿಣ ಕಾಲ ಕಠಿಣ ಕಾಲದಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಸೂಚಕ ಕಾರ್ಯಗಳನ್ನ ದೇವರಿಗೆ ತೋರಿಸುತ್ತಾ ಇದೆ. ಆಮೇಲೆ ರೋಗ ಬಂದರೆ ಆ ರೋಗಕ್ಕೆ ಹೆಸರಿಡಕ್ಕೂ ಕೆಲವೊಬ್ಬರಿಗೆ ಗೊತ್ತಾಗ್ತಿಲ್ಲ. ಅಂತಂತ ರೋಗಗಳು ಬರ್ತಾ ಇದೆ. ಈ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವ್ರು, ಇವೆಲ್ಲ ವಾಕ್ಯ ಓದುವಾಗ ಅವರಿಗೆ ಮಾತ್ರ ತಿಳಿತದೆ ಕಠಿಣ ಕಾಲ ಎಂತದು ಎಂಬುದಾಗಿ. ನಾವು ಚಿಕ್ಕ ಪ್ರಾಯದಲ್ಲಿ ಇರುವಾಗ ರೀತಿ ಈಗಿರ್ಲಿಕ್ಕೆ ಆಗುವುದಿಲ್ಲ. ಮುಂದಿನ ಜನರೇಷನ್ಗೂ ಅದು ಅಷ್ಟು ಕಷ್ಟ ಆಗ್ತದೆ ಪ್ರಿಯರೇ. ಹಾಗೆ ನೋಡಿ, ಕಡೇ ದಿವಸಗಳಲ್ಲಿ ಕಠಿಣ ಕಾಲ ಬರುವುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು. ಇವತ್ತು ದೇವರ ಭಯ ಇಲ್ಲದೆ ಇರುವವರು, ಬರೀ ಸ್ವಾರ್ಥ ಚಿಂತನೆ, ಹಣದ ಆಸೆ, ಎಲ್ಲಿ ಹೋದ್ರೂ ಹಣ ಇಲ್ಲದೆ ಏನೂ ಆಗುವುದಿಲ್ಲ ಅನ್ನುವವರು. ಹಾಲೆಲೂಯ. ಆದ್ರೆ ಅವರಿಗೆ ಗೊತ್ತಿಲ್ಲ, ನಾವು ಪ್ರಾರ್ಥನೆ ಮಾಡಿ ಎಲ್ಲವನ್ನು ಜಯಿಸಬಹುದು ಎಂಬುದಾಗಿ. ಪ್ರಿಯರೇ, ಇದು ದೇವರ ಮಕ್ಕಳಿಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ನಾವು ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಮೇಲೆ ಮಮತೆ ಇಡದವಳು ನನಗೆ ಯೋಗ್ಯಳು ಅಲ್ಲ. ಅಂದ್ರೆ ಈ ಲೋಕ ಎಲ್ಲಿ ಹೋಗ್ತಾ ಇದೆ? ಹಣದ ಆಸೆ ಮೇಲೆ ಹೋಗ್ತಾ ಇದೆ. ನಾವೆಲ್ಲಿ ಹೋಗ್ತಾ ಇದ್ದೀವಿ? ನಿಜವಾದ ದೇವರ ಮಕ್ಕಳು ಅನ್ನಿಸಿಕೊಂಡು ದೇವರ ಕಡೆ ಹೋಗ್ತಾ ಇದ್ದೇವೆ. ಉಪವಾಸ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆಲಯಕ್ಕೆ ಹೋಗಿ ವಾಕ್ಯವನ್ನು ಕೇಳ್ತೇವೆ, ಅದ್ರ ಪ್ರಕಾರ ಜೀವಿಸ್ತೇವೆ ನಾವು. ಹಾಲೆಲೂಯ. ಸಣ್ಣ ಪುಟ್ಟ ತಪ್ಪುಗಳು ಬಂದ್ರು ಮತ್ತೆ ನಾವು ಕ್ಷಮಾಪಣೆ ಕೇಳ್ತೇವೆ ದೇವರ ಹತ್ರ. ದೇವರೇ, ನನ್ನನ್ನು ಕ್ಷಮಿಸಿಬಿಡು ಸ್ವಾಮಿ. ಯಾಕಂದ್ರೆ ಈ ಲೋಕಕ್ಕೆ ನಾನು ಆಗದಂತೆ ಸ್ವಾಮಿ, ನನ್ನನ್ನು ನೀನು ಕೃಪೆಯಿಂದ ನಡೆಸು ದೇವರೇ ಎಂಬುದಾಗಿ. ಆದರೆ ಅನ್ಯರಿಗೆ ವಾಕ್ಯ ಗೊತ್ತಿಲ್ಲ, ಅವ್ರು ಹೇಗೋ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಾಗಾಗಿ ಸಾಧ್ಯವಾದಷ್ಟು ಒಬ್ಬರಿಗಾದರೂ ಸುವಾರ್ತೆಯನ್ನು ಸಾರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯ. ಹಾಗೂ ಬಡಾಯಿ ಕೊಚ್ಚಿಕೊಳ್ಳುವರು, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗಳಿಗೆ ಅವಿಧೇಯರು. ಹಾಲೆಲೂಯ. ನೋಡಿ, ಅಹಂಕಾರಿಗಳು, ದೋಷಕರು, ತಂದೆ ತಾಯಿಗೆ ಅವಿಧೇಯ. ತಂದೆ ತಾಯಿ ಮಾತು ಕೇಳಲ್ಲ, ಅಹಂಕಾರ. ನನ್ನ ಹತ್ರ ಕಾಸಿದೆ, ನನ್ನ ಹತ್ರ ಬೇಕಾದಷ್ಟು ಜನಗಳಿದ್ದಾರೆ, ಅಹಂಕಾರ ಮಾತು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಷ್ಟು ಜನ ನಮಗೆ ಅಂತಲ್ಲ, ಈ ಲೋಕದಲ್ಲಿ ಏನಾದ್ರು ಸಣ್ಣದೊಂದು ಗಾಡಿ ಅಡ್ಡ ಬಂದ್ರೆ ಸಾಕು, ಒಂದು ಗಾಡಿ ಬ್ರೇಕ್ ಹೊಡೆದ್ರೆ ಸಾಕು, ಅವ್ರ ಮಾತುಗಳು ಕೇಳಬೇಕು. ಹಾಲೆಲೂಯ. ಎಂತ ಮಾತುಗಳು ಮಾತನಾಡ್ತಾರೆ ಅಹಂಕಾರಿಗಳು ಅಂತ ದೇವರು. ಹಾಲೆಲೂಯ. ತಂದೆ ತಾಯಿಗೆ ಗೌರವ ಕೊಡದಂತ ಮಕ್ಕಳು. ಹಾಲೆಲೂಯ. ತಂದೆ ತಾಯಿ ಚಿಕ್ಕ ವಯಸ್ಸಿಂದ ಸಾಕಿ ದೇವರ ಭಯ ಭಕ್ತಿಯಲ್ಲಿ ಬೆಳೆಸ್ತಾರೋ, ಈ ಲೋಕದಲ್ಲಿ ಬೆಳೆಸ್ತಾರೋ. ಹಾಲೆಲೂಯ. ಅದನ್ನ ನಾವು ದೇವರ ವಾಕ್ಯದಲ್ಲಿ ಬೆಳೆದಂತ ತಂದೆ ತಾಯಿಗಳು ದೇವರ ಒಂದು ಭಯವನ್ನೇ ಅವರು ಕಲಿಸಿಕೊಡುವಂತರಾಗಿದ್ದಾರೆ. ದೇವರ ಭಯ ಇಲ್ಲದವರು ಲೋಕದಲ್ಲಿ ಹೇಗೆ ಜೀವಿಸಬೇಕು ಹಾಗೆ ಜೀವಿಸ್ತಾರೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ದಿವಸ ದೇವರೇ,
ನಿಮ್ಮ ವಾಕ್ಯದ ಕಡೆ ಗಮನ ಕೊಡಲಿ ಸ್ವಾಮಿ. ಇವತ್ತು ಇದ್ದು ನಾಳೆ ಸತ್ತೋಗಕ್ಕೆ ಅಲ್ಲ, ಆದರೆ ಈ ಲೋಕ ಬಿಟ್ಟರೆ ಏನಾಗುವುದು ಎಂಬುದಾಗಿ ಅವರಿಗೂ ಗೊತ್ತಿಲ್ಲ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಕೆಳಗೆ ಉಪಕಾರ ನೆನೆಸದವರು, ದೇವರ ಭಯ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು. ನೋಡಿ, ಮಾಡಿದ ಉಪಕಾರವನ್ನು ನೆನೆಸದೇ ಇರುವಂತ ಜನ, ಅವ್ರ ಕಷ್ಟ ಬಂದಾಗ ಅವ್ರ ಜೊತೆಯಲ್ಲಿ ಸಹಾಯಕ್ಕೆ ನಿಂತಂತವರು, ಆ ಸಹಾಯ ಮುಗಿದ ಮೇಲೆ ಆ ಉಪಕಾರವನ್ನ ನೆನೆಸದವರು. ಹಲ್ಲೆಲೂಯಾ. ಇಂಥವರಿಗೆಲ್ಲ ದೇವರು ಹೇಳ್ತಾ ಇದ್ದಾರೆ, ನೀವು ಹಾಗೆ ನಡೆಯಕ್ಕಲ್ಲ, ನಿಮಗೆ ಉಪಕಾರ ಅವ್ರನ್ನ ನೀವು ನೆನೆಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಚಾಡಿ ಹೇಳದವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನೇ ಪ್ರೀತಿಸದೆ ಹೋದವರು, ದ್ರೋಹಿಗಳು, ಕೆಡುಕರು, ಉಬ್ಬಿಕೊಳ್ಳುವರು. ನೋಡಿ, ದೇವರು ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನನ್ನು ಬಿಟ್ಟವರೇ, ದೇವರ ವಾಕ್ಯ ತಿಳಿಯದವರೇ, ಇದೆಲ್ಲ ನೀವು ಹೀಗಿದ್ದೀರಿ ಅಂತ. ಯಾಕಂದ್ರೆ ಒಂದು ದಿವಸ ನಾವು ಹಾಗೆ ಇದ್ದವರು ಪ್ರಿಯರೇ. ದೇವರನ್ನ ಕಾಣದೆ ದಿನಗಳಲ್ಲಿ ಒಂದು 23-24 ವರ್ಷದ ಹಿಂದೆ ನಾವು ಹಾಗೆ ಇದ್ದವರು. ಯಾವಾಗ ಕರ್ತನನ್ನ ಕಂಡುಕೊಂಡ್ವಿ, ಅದ ನಂತರ ದೇವರು ನಮ್ಮನ್ನ ಸಂಪೂರ್ಣವಾಗಿ ಮಾಡ್ತಾ ಇಲ್ಲಿ ತನಕ ದೇವರು ನಡೆಸಿದ್ದಾರೆ. ದೇವರು ನಾಮಕ್ಕೆ ಸ್ತೋತ್ರ ಮಾಡಿಕೊಳ್ಳೋಣ. ಇದೇ ರೀತಿಯಾಗಿ ಇಲ್ಲಿ ಬರೆದಿರೋ ಪ್ರಕಾರ ಯಾರ್ಯಾರು ಲೋಕದಲ್ಲಿ ಅಂದ್ರೆ ದೇವರನ್ನ ಬಿಟ್ಟವರಿದ್ದಾರೋ, ದೇವರನ್ನ ಅರ್ಥ ಮಾಡ್ಕೊಂಡದೇ ಇದ್ದಾರೋ, ಅವ್ರಿಗೆಲ್ಲ ಈ ರೀತಿಯಾಗಿ ಬರಲಿ ಎಂಬುದಾಗಿ ನಾವು ಅವರನ್ನು ಕೇಳ್ಕೋಬೇಕು ಪ್ರಿಯರೇ. ಹಾಗೆ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಆರಿಸಲು ನೀವು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡಿದ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ಕರ್ತನೆ, ಅವರನ್ನೆಲ್ಲವೂ ಸುಕ್ಷೇಮವಾಗಿ ಕಾಪಾಡುವ ಸ್ವಾಮಿ. ಸಹಾಯ ಮಾಡು ದೇವರೇ. ದೇವರಲ್ಲಿ ಭಯ ಭಕ್ತಿ ಉಳ್ಳವರು, ದೇವರನ್ನ ಬಿಟ್ಟವರು, ದೇವರನ್ನ ತಿಳಿಯದವರಿಗೆ ತಾರತಮ್ಯವನ್ನು ದೇವರು ತೋರಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ಭಯ ಭಕ್ತಿಲಿ ಬಾಳುವಂತವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ನಡೆಯುವಂತವರು, ಬರೀ ಹಣದ ಹಿಂದೆ ಹೋಗುವಂತವರು, ಅವರ ಕುಟುಂಬ ಹೇಗಿರುತ್ತೆ ಎಂಬುದಾಗಿ ಈ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ತೇನೆ. ಈ ಎಲ್ಲ ಪ್ರಾರ್ಥನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಅವ್ರು ಯಾರ್ಯಾರು ಸ್ವಾಮಿ ದೇವರೇ ಈ ವಾಕ್ಯದಲ್ಲಿ ಈ ಬೆಳೀತಾರೋ, ಹಾಗೂ ಸ್ವಾಮಿ ಬೆಳೆಯದಂತ ಪ್ರತಿಯೊಂದು ಸಹೋದರ ಸಹೋದರರನ್ನ ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಳ್ತಾ ಇದ್ದೀನಿ. ಈ ಶಿವಮೊಗ್ಗ ಪಟ್ಟಣವನ್ನು ಆಶೀರ್ವದಿಸು, ಬಲಪಡಿಸು. ಇನ್ನು ಅನೇಕ ಆತ್ಮಗಳು ರಕ್ಷಣೆಗೆ ಬರುವಂತೆ ಕೃಪೆಗೂ ಸಹಾಯ ಮಾಡಿ. ಯೇಸು ನಾಮದಲ್ಲಿ ತಂದೆ, ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರಳಗಳೇ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತ ಮಾಡಿದ ಸಕಲ ಒಂದನ್ನು ಮರೆಯಬೇಡ. ಆಮೆನ್. ದೇವರೆಲ್ಲರನ್ನು ಆಶೀರ್ವದಿಸಿ. ಆಮೆನ್.